ಪರಮಾತ್ಮ ದೇವಕಿ ವಸುದೇವರ ಹತ್ರ ಬಂದ, ನಮಸ್ಕಾರ ಮಾಡಿದ, ಪ್ರದಕ್ಷಿಣೆ ಹಾಕದ. ಇವೆಲ್ಲ ನಮ್ಮ ಸಂಸ್ಕೃತಿ ಇದೆ ರೀ. ಥ್ಯಾಂಕ್ ಯು ಮಮ್ಮಿ. ಮಮ್ಮಿ ಅಂದ್ರೆ ಯಾರು ಗೊತ್ತಾ? 4 ತಿಂಗಳದ ಹೆಣಕ್ಕೆ ಮಮ್ಮಿ ಅಂತ ಕರೀತಾರೆ. ಮಿಸ್ ಅಂದ್ರೆ ಯಾರು? ಮಿಸ್ಟರ್ ಅಂದ್ರೆ ಯಾರು ಗೊತ್ತಾ? ಪರದೇಶದೊಳಗೆ ಮದುವೆ ಆಗೋ ತನಕ ಆ ಹೆಣ್ಮಗಳು ಅನೇಕ ಜನ ಗಂಡಸರ ಜೊತೆಗೆ ಜೀವನ ಮಾಡ್ತಾಳೆ. ಇವತ್ತೇನು ರಿಲೇಷನ್ಶಿಪ್ ಅಂತಂತಿರಲ್ಲ, ಅದು ಮಾಡ್ತಾರೆ. ಮಾಡಿದಾಗ ಒಬ್ಬ ಗಂಡನ ಜೊತೆಗೆ ಮದುವೆ ಆಗ್ತಾರೆ. ಒಬ್ಬ ಗಂಡನ ಜೊತೆಗೆ ಮದುವೆ ಆದಾಗ ಉಳಿದವರೆಲ್ಲ ಮಿಸ್ಟರ್. ಸೇಮ್ ಗಂಡಸರು ತಮ್ಮ ಮದುವೆ ಆಗೋ ತನಕ ಅನೇಕ ಹೆಣ್ಮಕ್ಳ ಜೊತೆಗೆ ಸಂಸಾರ ಮಾಡ್ತಾರೆ. ಕೊನೆಗೆ ಒಬ್ಬಳನ್ನು ನಮ್ಮ ವಂಶಕ್ಕಿರಲಿ ಅಂತೇಳಿ ಕಟ್ಕೋತಾಳೆ. ಅವಳು ಹೆಂಡತಿ, ಉಳಿದವರೆಲ್ಲ ಮಿಸ್. ಇನ್ನು ಮೇಲೆ ನನ್ನಿಂದ ಅವರು ಮಿಸ್. ಮಿಸ್ ಮತ್ತು ಮಿಸ್ಟರ್ ಅಂತನೋ ಶಬ್ದ ಎಷ್ಟು ಕೆಟ್ಟ ಅರ್ಥದೊಳಗದ. ಇವನು ಬಂದು ಹೇಳ್ತಾನೆ, ಪರಿಚಯ ಮಾಡಿಸ್ತಾನೆ, ಈಕೆ ನನ್ನ ಮಿಸ್. ಎಸ್. ಆಕೆ ಮಿಸ್ ಅಂದ್ಕೊಳ್ಳಿ, ಆಕೆ ಎಸ್ ಅಂತಾಳೆ. ಎರಡು ಕೂಡ ಮಿಸ್ ಎಸ್ ಅಂತ. ಆದರೆ ನಮ್ಮ ಸಂಸ್ಕೃತಿಯೊಳಗೆ ಇವಳು ನಮ್ಮ ಶ್ರೀಮತಿ. ಶ್ರೀ ಅಂದರೆ ಆಧ್ಯಾತ್ಮಿಕ ಸಂಪತ್ತು, ಶ್ರೀ ಅಂದರೆ ಲೌಕಿಕ ಸಂಪತ್ತು, ಶ್ರೀ ಅಂದರೆ ಒಳ್ಳೆಯ ಲಕ್ಷಣಗಳು, ಶ್ರೀ ಅಂದರೆ ಉತ್ತಮವಾದಂಥ ಅಲಂಕಾರಗಳು. ಇದೆಲ್ಲ ತುಂಬಿದ ಕಿಟ್ಟು ಅಂದರೆ ಶ್ರೀ ಶಬ್ದ. ಯಾವ ರೀತಿಯಾಗಿ ಪಾನಕ ಅಂದರೆ ಲಿಂಬೆಹಣ್ಣು, ಸಕ್ಕರೆ, ನೀರು ಎಲ್ಲ ಕೂಡಿದಂಥ ಒಂದು ದ್ರವ ಪದಾರ್ಥಕ್ಕೆ ಒಂದೇ ಶಬ್ದ ಕೊಡ್ತೇವೆ, ಪಾನಕ.